ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ನಾನು ನಮ್ಮ ಮಮ್ಮಿ ಯಾವ ರೀತಿ ಬಿರಿಯಾನಿ ಮಾಡ್ತಾರೆ ಸಿಂಪಲ್ ಆ್ಯಂಡ್ ಈಸಿಯಾಗಿ ಯಾರು ಬೇಕಾದರೂ ಮಾಡ್ಕೋಬೋದು. ಒಂದು ಸಲ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಮಾಡ್ಕೊತಾನೆ ಇರ್ತೀರಾ ಅಂತಲೇ ಹೇಳ್ಬೋದು. ತುಂಬಾ ಅದ್ಭುತವಾಗಿರುತ್ತೆ. ನಮ್ಮ ಮಮ್ಮಿನೇ ಮಾಡ್ತಾಯಿದ್ದಾರೆ. ಸೊ ಬನ್ನಿ ಯಾವ ರೀತಿ ಮಾಡಿದ್ದಾರೆ ಅಂತ ತೋರಿಸ್ಕೊಡ್ತೀನಿ. ಈಗ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದಾರೆ. ಈಗ ಆ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಆಯಿಲ್ ಜಾಸ್ತಿ ಹಾಕೋಬೇಕಾಗುತ್ತೆ. ಬಿರಿಯಾನಿ ಮಾಡೋದಕ್ಕೆ ಚಕ್ಕೆ ಲವಂಗ ಏಲಕ್ಕಿನ ಹಾಕ್ಕೊಂಡು ಅದಾದಮೇಲೆ ಸಣ್ಣದಾಗಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋ ಒಂದು 3 ಈರುಳ್ಳಿನ ಸೇರಿಸ್ಕೊಂಡು ಹಾಗೆ ಉದ್ದಕ್ಕೆ ಹಸಿರು ಮೆಣಸಿನ್ಕಾಯಿನ ಸೀಳಿಸ್ಕೊಂಡಿದ್ದಾರೆ. ಸೊ ಅದನ್ನು ಒಂದು 6ರಿಂದ 7 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಕ್ಲೀನಾಗಿ ಅದು ಈರುಳ್ಳಿ ಫ್ರೈ ಆಗೋವರೆಗೂ ಬಾಡಿಸ್ಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾವು ಒಂದು 4ರಿಂದ 5 ಟೊಮೊಟೊನ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡು ಕ್ಲೀನಾಗಿ ಟೊಮೊಟೊ ಹಸಿ ವಾಸನೆ ಹೋಗೋವರೆಗೂ ಫ್ರೈನ ಮಾಡ್ಕೊಳ್ಬೇಕಾಗುತ್ತೆ. ತುಂಬಾ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಹಾಕ್ಕೊಂಡು 1.5 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀವಿ. ನಾವು ಮನೆಯಲ್ಲೇ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಂಗಡಿದು ಯಾವತ್ತೂ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿರಲ್ಲ ಅಂಗಡಿದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಆದಷ್ಟು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಮನೆಯಲ್ಲೇ ಮಾಡಿರುವಂಥ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡು ಕ್ಲೀನಾಗಿ ಬಾಡಿಸ್ಕೊಳ್ತಾ ಇದ್ದೀವಿ. ಇದಕ್ಕೆ ಒಂದೇ ಒಂದು ಡ್ರಾಪು ಕೂಡ ನೀವು ನೀರನ್ನು ಹಾಕ್ಕೊಳ್ಳದೆ ಇದನ್ನು ಆಯಿಲಲ್ಲೇ ಫ್ರೈನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಬಿರಿಯಾನಿ ಅಂದರೆ ಸ್ವಲ್ಪ ಆಯಿಲಿಗೆ ಇದ್ರೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅದೆಲ್ಲ ಬಾಡಿಸ್ಕೊಂಡಾದ್ಮೇಲೆ ಟೊಮೊಟೊ ಎಲ್ಲ ಫ್ರೈ ಆಗಾದಮೇಲೆ ನಾವು ಏನು ಚಿಕನ್ನ ತೊಗೊಂಡಿದ್ವಿ, ನಾನು ಇಲ್ಲಿ 1 kg ಚಿಕನ್ನ ಇಲ್ಲಿ ತೊಗೊಂಡು 3/4 kg ಅನಿಸುತ್ತೆ. ಸೊ ಕ್ಲೀನಾಗಿ ತೊಳೆದ್ಬಿಟ್ಟು ವಾಶ್ ಮಾಡಿ ಅದರ ಜೊತೆಗೆ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸಿಂಗ್ನ ಮಾಡ್ಕೊಳ್ಬೇಕಾಗುತ್ತೆ. ತುಂಬಾ ಈಸಿ. ಯಾರ್ಯಾರಿಗೆ ಚಿಕನ್ ಬಿರಿಯಾನಿ ಈಸಿಯಾಗಿ ಮಾಡ್ಕೊಳ್ಳೋಕೆ ಬರಲ್ಲ ಅವರು ದಯವಿಟ್ಟು ಈ ರೀತಿ ನೀವು ಟ್ರೈ ಮಾಡಿ. ಖಂಡಿತವಾಗೂ ನೀವು ಒಂದೇ ಒಂದು ಕ್ಲಿಪ್ ಕೂಡ ಮಿಸ್ ಮಾಡ್ದಿರ ನೋಡಿದ್ರೆ ಖಂಡಿತವಾಗೂ ನೀವು ಅದ್ಭುತವಾಗಿರೋಂಥ ಬಿರಿಯಾನಿ ನೀವು ಕೂಡ ಟ್ರೈ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲಾನ ಹಾಕ್ಕೊಂಡು ಅದಾದಮೇಲೆ ನಾನು ಇಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಕುಟ್ಕೊಂಡು ಪುಡಿ ಮಾಡ್ಕೊಂಡಿರೋ ಪೌಡರ್ನ ಹಾಕಿ ಕ್ಲೀನಾಗಿ ಮಿಕ್ಸ್ನ ಮಾಡ್ಕೋಬೇಕು. ಲಾಸ್ಟಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಕುಟ್ಟಿರುವಂಥ ಪೌಡರ್ನ ಹಾಕ್ಕೊಳ್ಬೇಕು. ಆವಾಗ ಆ ಫ್ಲೇವರ್ ಅದರಲ್ಲೇ ಇರುತ್ತೆ. ಫಸ್ಟಿಗೆ ನಾವು ಹಾಕಿದ್ರೆ ಚಕ್ಕೆ ಲವಂಗದ ಫ್ಲೇವರ್ ನಮಗೆ ಬರಲ್ಲ. ಅದಕ್ಕೋಸ್ಕರನೇ ಇನ್ನೇನು ನಾವು ಎಲ್ಲ ಆದಮೇಲೆ ಚಕ್ಕೆ ಲವಂಗನ ಹಾಕಬೇಕು. ಅದಾದಮೇಲೆ ಇದ್ರ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಚಿಕನ್ ಬೇಯೋವರೆಗೂ ನಾವು ಮುಚ್ಚಿಡಬೇಕು. ಒಂದು 20 to 25 ಮಿನಿಟ್ಸ್ ಬೇಯಕ್ಕೆ ಬಿಡಬೇಕು. ಅದಾದಮೇಲೆ ನೋಡ್ತಾ ಇದ್ದೀರಲ್ವ, ಇದನ್ನು ಇವಾಗ ನಾವು ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀವಿ. ಇದನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ, ತಣ್ಣಗಾಗಿ ಬಿಡಬೇಕು. ಇಲ್ಲಿ ಇನ್ನೊಂದು ಕಡೆ ನಾವು ಕುಕ್ಕರಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ನಿಮಗೆ ಬಿರಿಯಾನಿ ಎಲೆ ಬೇಕಾದರೂ ಕೂಡ ನೀವು ಹಾಕ್ಕೊಳ್ಬೋದು. ನಾನು ಇಷ್ಟು ಮಾತ್ರ ಹಾಕ್ಕೊಂಡಿದ್ದೀವಿ. ಅದಾದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಮನೆಯಲ್ಲೇ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಯಿಲಲ್ಲಿ ಹಾಕ್ಕೊಂಡು ಕ್ಲೀನಾಗಿ ಈ ರೀತಿಯಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈನ ಮಾಡ್ಕೊಳ್ಳಿ. ಸೀದಿಸ್ಕೋಬೇಡಿ, ಸ್ಲಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಅಂತಲೇ ಹೇಳ್ತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ನಾವು ರೈಸ್ನ ಎಷ್ಟು ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ರೈಸ್ನ ಕೂಡ ನೀವು ವಾಶ್ ಮಾಡಿ ಇಟ್ಕೊಂಡು ಕ್ಲೀನಾಗಿ ಕುಕ್ಕರ್ಗೆ ಹಾಕ್ಕೊಂಡು ಆ ಆಯಿಲಲ್ಲೇ ನೀವು ಈ ರೀತಿಯಾಗಿ ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಕ್ಕೆ ಲವಂಗ ಜೊತೆಗೆ ಮಿಕ್ಸಿಂಗ್ನ ಮಾಡ್ಕೊಳ್ಳಿ ಆ ರೈಸ್ನ. ಅದಾದಮೇಲೆ ಇದಕ್ಕೆ ನೀವು ಎಷ್ಟು 1 ಲೋಟ ರೈಸ್ ತೊಗೊಂಡ್ರೆ 2 ಲೋಟ ನೀರನ್ನು ಹಾಕ್ಕೊಳ್ಳಿ. ಅದು ನಿಮಗೆ ಗೊತ್ತಾಗ್ಬಿಡುತ್ತೆ ರೈಸು ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು. 1 ಲೋಟ ರೈಸ್ಗೆ 2 ಲೋಟ ನೀರು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಅದು ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಅದಾದಮೇಲೆ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣಸಿನ್ಕಾಯಿ ಬರೀ ಹಾಗೆ ಕಟ್ ಮಾಡಿಲ್ಲ, ಏನು ಮಾಡಿಲ್ಲ, ಒಂದು 4 ಅದೇ ರೀತಿಯಾಗಿ ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ನ ನಾವು ತೆಗೆಸ್ಕೋಬೇಕು. 2 ವಿಷಲ್ ತೆಗೆಸ್ಕೋಬೇಡಿ, ಒಂದೇ ಒಂದು ವಿಷಲ್ನ ತೆಗೆಸ್ಕೊಳ್ಳಿ. ಅದಾದಮೇಲೆ ಈ ಕಡೆ ಸಪ್ರೇಟಾಗಿ ನಾವು ಏನು ಚಿಕನ್ನ ಮಾಡ್ಕೊಂಡಿದ್ವಿ ಅದಕ್ಕೆ ನಾವು ಅರ್ಧ ಬೌಲಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀವಿ. ನೀವು ಮನೆ ಮೊಸರಾದರೂ ಹಾಕ್ಬೋದು, ಪ್ಯಾಕೆಟ್ ಮೊಸರು ಬೇಕಾದರೂ ನೀವು ಹಾಕ್ಕೋಬೋದು. ಆಲ್ಮೋಸ್ಟ್ ಮನೆ ಮೊಸರು ಹಾಕ್ಕೊಂಡ್ರೆ ಹುಳಿ ಚೆನ್ನಾಗಿರುತ್ತೆ. ಸೊ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ಹಾಕ್ಕೊಳ್ಳಿ. ಇಲ್ಲಿ ನಾವು ಪ್ಯಾಕೆಟ್ ಮೊಸರು ಅರ್ಧ ಬೌಲಷ್ಟು ಹಾಕ್ಕೊಂಡು ಒಂದು ಫುಲ್ ನಿಂಬೆಹಣ್ಣು ರಸನ ಇಲ್ಲಿ ಹಿಂಡ್ಕೊಂಡು ಹಾಕ್ಕೊಂಡಿದ್ದೀವಿ. ಸೊ ಅದಾದಮೇಲೆ ನೀವು ಇದಕ್ಕೆ ಉಪ್ಪು ಖಾರ ಎಲ್ಲನೂ ಕೂಡ ಟೇಸ್ಟ್ ಮಾಡ್ಕೊಳ್ಳಿ. ನಮ್ಮ ಮಮ್ಮಿ ಎಲ್ಲ ಕರೆಕ್ಟಾಗಿ ಹಾಕಿ
ಹಾಕಿದ್ರು, ಅದಕ್ಕೆ ಏನು ಎಕ್ಸ್ಟ್ರಾ ಮೇಲಿಂದ ಹಾಕಿಲ್ಲ. ಸೊ ಇದಕ್ಕೆ ಕರೆಕ್ಟಾಗಿ ಹುಳಿ, ಉಪ್ಪು, ಖಾರ ಎಲ್ಲವನ್ನು ನೀವು ಟೇಸ್ಟ್ ನೋಡಿಕೊಂಡು ಸಪ್ರೇಟಾಗಿ ಇಟ್ಕೊಳ್ಳಿ. ಚಿಕನ್ ಅದು ಮಾಡ್ಕೊಂಡಿದ್ವಲ್ಲ, ಅದು ಫಸ್ಟ್ ತಣ್ಣಗಾಗಬೇಕು. ಅದಾದಮೇಲೆ ನೀವು ಮೊಸರು, ನಿಂಬೆಹಣ್ಣು ಸೇರಿಸ್ಕೊಳ್ಬೇಕು. ಈಗ ಇದು ಪಕ್ಕಕ್ಕೆ ತೆಗ್ದು ಇಡೋಣ. ಇದಾಗಿದೆ. ಈಗ ರೈಸು ಕೂಡ ನಾವು ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀವಿ. ಒಂದು ವಿಷಲ್ ಕೂಗಿ ಗ್ಯಾಸ್ ಆಫ್ ಮಾಡಿದ ತಕ್ಷಣವೇ ನಾವು ಕುಕ್ಕರ್ ವಿಷಲ್ನ ನಾವು ಫುಲ್ ತೆಗೆದು ಬಿಡಬೇಕು. ಫುಲ್ ವಿಷಲ್ ಹೋಗೋವರೆಗೂ ಇಟ್ಕೋಬೇಡಿ, ವಿಷಲ್ ತೆಗೆದುಬಿಡಿ. ತೆಗೆದು ಆದಮೇಲೆ ನಾವೇನು ಆ ಚಿಕನ್ನ ಮಸಾಲೆ ಮಾಡ್ಕೊಂಡಿದ್ವಿ ಅದನ್ನು ಈಗ ಈ ವೈಟ್ ರೈಸ್ ಜೊತೆಗೆ ನಾವು ಈ ರೀತಿಯಾಗಿ ಮಿಕ್ಸಿಂಗ್ನ ಮಾಡ್ಕೊಳ್ಬೇಕಾಗುತ್ತೆ. ಕ್ಲೀನಾಗಿ 2 ಪಾತ್ರೆ ತೊಗೊಂಡು ಒಂದು ಸ್ವಲ್ಪ ರೈಸು ಒಂದು ಬೌಲಲ್ಲಿ ತೆಗೆದು ಅದಾದಮೇಲೆ ಈ ಕುಕ್ಕರಲ್ಲಿ ಆ ಚಿಕನ್ನ ಏನೇನಿದೆ ಅದನ್ನು ಲೈಟಾಗಿ ಒಂದೊಂದು ಸ್ವಲ್ಪನೇ ಹಾಕ್ಕೊಂಡು ಕ್ಲೀನಾಗಿ ಎಲ್ಲನೂ ಹೊಂದ್ಕೊಳ್ಳೋ ರೀತಿಯಾಗಿ ಈ ರೀತಿಯಾಗಿ ಮಿಕ್ಸಿಂಗ್ನ ಮಾಡ್ಕೊಳ್ಳಿ. ಕುಕ್ಕರಲ್ಲಿ ನೀವು ರೈಸ್ ಹಾಕಿದ್ಮೇಲೆ ಸಾಲ್ಟ್ನ ಹಾಕ್ಕೊಳ್ಳಿ. ಅದು ವೀಡಿಯೋ ಸ್ಕಿಪ್ ಆಗಿದೆ, ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ. ಅದಾದಮೇಲೆ ಎಲ್ಲ ಕಲಿಸ್ಕೊಂಡಾದ್ಮೇಲೆ ನೀವು ಈ ರೀತಿಯಾಗಿ ಹಾಲಿನಲ್ಲಿ ಕೇಸರಿ ಕಲರ್ನ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಹಾಕಿದ್ರೆ ತುಂಬಾ ಅದ್ಭುತವಾಗಿರೋ ಕಲರ್ ಬರುತ್ತೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ವ, ಈ ರೀತಿ ಕಲರ್ ಬರುತ್ತೆ. ಈಗ ಇದಕ್ಕೆ ನಾವು ಎಲ್ಲ ಹಾಕಿ ಆದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಗ್ಯಾಸ್ ಮೇಲೆ ಇಟ್ಟು ಒಂದು 10 ನಿಮಿಷ ಆದರೂ ನೀವು ಇದನ್ನು ಕುಕ್ಕರ್ ವಿಷಲ್ ತೆಗೆಸ್ಕೋಬೇಡಿ. ಒಂದು 10ರಿಂದ 15 ನಿಮಿಷ ನೀವು ಕುಕ್ಕರು ಗ್ಯಾಸ್ ಮೇಲೆ ಇಟ್ಟು ಅದಾದಮೇಲೆ ತೆಗೆದು ನೋಡಿದರೆ ಕರೆಕ್ಟಾಗಿ ಅದೆಲ್ಲ ಹೊಂದ್ಕೊಂಡಿರುತ್ತೆ. ಈಗ ನಾನು ಒಂದು ಪಾತ್ರೆಗೆ ತೆಗೆದು ಹಾಕಿದ್ದೀನಿ. ನೋಡ್ತಾ ಇದ್ದೀರಲ್ವ ಎಷ್ಟು ಅದ್ಭುತವಾಗಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೋಬೇಕು ಅಂತ. ಅಮ್ಮ ಯಾವಾಗಲೂ ಈ ರೀತಿ ಚಿಕನ್ ಬಿರಿಯಾನಿ ಮಾಡೋದು ನಾವು ಎಲ್ಲರೂ ಇಷ್ಟಪಡ್ತೀವಿ. ಸೊ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.